ಜೈಲಿನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಕೇಂದ್ರ ಕಾರಾಗೃಹದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಶಿಕ್ಷೆ ಅನ್ನೋದಕ್ಕಿಂತ ಇದು ಯಾವ ರೀತಿಯ ಶಿಕ್ಷೆ ಅನ್ನುವಂತ ಪ್ರಶ್ನೆ. ಮೊಬೈಲ್ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈ ಜೈಲುಗಳು ಯಾವ ರೀತಿ ಆಗೋಗಿದೆ ಅಂತಂದ್ರೆ, ಈ ಜೈಲುಗಳಿಗೂ ಅದರ ಜೊತೆಯಲ್ಲಿ ಈ ರೆಸಾರ್ಟ್ಗಳಿಗೂ ವ್ಯತ್ಯಾಸನೇ ಇಲ್ವಾ ಅನ್ನುವಂತ ಪ್ರಶ್ನೆ. ಮೊಬೈಲ್ ಪತ್ತೆ ಆಗಿದ್ದ ಹೇಗೆ? ಅಲೋಕ್ ಕುಮಾರ್ ಅಧಿಕಾರವನ್ನು ವಹಿಸಿಕೊಂಡ ನಂತರದಲ್ಲಿ ಯಾವುದಕ್ಕೂ ಅವಕಾಶ ಕೊಡಲ್ಲ ಅಂತ ಅಂದಿದ್ರು. ಆದ್ರೆ ಇದು ಹೇಗೆ ಸಾಧ್ಯ ಆಯಿತು ಅನ್ನೋ ಪ್ರಶ್ನೆ. ಈಗಾಗಲೇ ಏನು ಮೊಬೈಲ್ ಪತ್ತೆ ಆಗಿದೆ ಅನ್ನುವಂತಹ ಒಂದು ವಿಚಾರಗಳು ಈಗಾಗಲೇ ಗೊತ್ತಾಗ್ತಾ ಇರುತ್ತೆ. ಆದ್ರೆ ಅದರಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲಿ ಅಂದ್ರೆ ಆತನ ಕೈಗೆ ತಲುಪಿದ್ದಾದ್ರೂ ಹೇಗೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗಾಗಲೇ ಪತ್ತೆ ಮಾಡುವಂತಹ ಕೆಲಸಗಳನ್ನ ಸಿಸಿಬಿ ಅಧಿಕಾರಿಗಳು ಮಾಡಲಿದ್ದಾರೆ. ಈಗ ಆ ಫೋನ್ ಅನ್ನ ಈಗಾಗಲೇ ಏನು ಸೀಸ್ ಮಾಡಿರುವಂತಹ ಒಂದಷ್ಟು ಫೋನ್ಗಳು ಏನಿದೆ ಅದರಲ್ಲಿ ಅದನ್ನ ಈಗಾಗಲೇ ವೆರಿಫಿಕೇಶನ್ ಮಾಡುವಂತಹ ಕೆಲಸಗಳು ಕೂಡ ಮಾಡಿದ್ದಾರೆ. ಮತ್ತು ಅದರಿಂದ ಯಾವ ಕರೆ ಅಂದ್ರೆ ಯಾರಿಗೆ ಒಂದು ಕರೆಯನ್ನ ಮಾಡಲಾಗಿದೆ ಅನ್ನುವಂತಹದ್ದು ಕೂಡ ಈಗ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಜೈಲಿನಲ್ಲಿದ್ದಂತಹ ವ್ಯಕ್ತಿಗೆ ಈ ರೀತಿಯಾಗಿ ಮೊಬೈಲ್ ಹೋಗುತ್ತೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಅಲೋಕ್ ಕುಮಾರ್ ಅವರು ಈ ಹಿಂದೆ ಕೂಡ ಮತ್ತಷ್ಟು ಒಂದು ಇದನ್ನ ಕೂಡ ಹೇಳಿದ್ರು, ಫಿಕ್ಸ್ ಆದಂತಹ ಒಂದು ಆಕ್ಷನ್ ಗಳನ್ನ ತೆಗೆದುಕೊಂಡಿದ್ರು ಮತ್ತು ಅವರೇ ಮತ್ತೆ ಒಂದು ರೈಡ್ಗಳನ್ನ ಮಾಡುವಂತಹ ಮುಖಾಂತರ ಅಂದ್ರೆ ಪರಿಶೀಲನೆ ಮಾಡುವಂತಹ ಮುಖಾಂತರ ಜೈಲಿನಲ್ಲಿ ಏನೇ ಅಕ್ರಮ ಇದ್ರೂ ಕೂಡ ಅದನ್ನ ಹೊರಗಡೆ ತರ್ತಾ ಇದ್ರು. ಆದ್ರೆ ಕೆಲವೊಂದು ವಿಚಾರಗಳೇನಿದಾವೆ ಅಂದ್ರೆ ಹೆಚ್ಚು ಕಡಿಮೆ ಒಂದು 6,000 ಜನ ಕೆಪಾಸಿಟಿ ಇರುವಂತಹ ಈ ಒಂದು ಜೈಲಿನಲ್ಲಿ ಕೆಲವೊಂದು ವಸ್ತುಗಳು ಇವರನ್ನ ಗೊತ್ತಿಲ್ಲದೆ ಒಂದು ತಲುಪುವಂತಹ ಸಾಧ್ಯತೆ ಇದೆ. ಈಗ ಸದ್ಯ ತನಿಖೆ ಮುಂದುವರೆದಿದೆ. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್